ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮಯ. ನಮ್ಮ ಹಾಸನದ ಪ್ರಸಿದ್ಧ ನ್ಯೂಸ್ ಚಾನೆಲ್ಗಳಲ್ಲಿ ಒಂದಾದ ಹಾಸನ್ ನ್ಯೂಸ್ ಚಾನೆಲ್ನಲ್ಲಿ ನಮ್ಮ ಒಂದು ಕಿರು ಪರಿಚಯದ ವಿಡಿಯೋ ಪ್ರಸಾರ ಮಾಡಿದ್ರು. ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಧನ್ಯವಾದಗಳು ಸ್ನೇಹಿತರೆ. ಜೊತೆಯಲ್ಲಿ ಇನ್ನೊಂದು ಸಂತೋಷ ಕೊಡುವ ವಿಷಯ ಏನು ಅಂದ್ರೆ, ನೀವು ಮಾಡುವ ಕಮೆಂಟ್ ತುಂಬಾನೇ ಸಂತೋಷ ಕೊಡುತ್ತೆ. ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ, ಉತ್ತರ ಕೊಡೋದಕ್ಕೆ ಸಮಯ ಸಾಕಾಗೋದಿಲ್ಲ. ಈ ಕಮೆಂಟ್ ಗಳಲ್ಲಿ ಒಂದು ಕಮೆಂಟ್ ನೋಡಿ ಸ್ನೇಹಿತರೆ, ಸತೀಶ್ ಗೌಡ ಇವರು ಭದ್ರಾವತಿಯಿಂದ ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಸಿದ್ದಾಪುರ ಭದ್ರಾವತಿ ಶಿವಮೊಗ್ಗ. ನಮ್ಮ ಶಾಲೆಗೆ 26ರಂದು ಧ್ವಜಾರೋಹಣ ಮಾಡೋದಕ್ಕೆ ಬರ್ತೀರಾ ಅಂತ ಕೇಳಿದ್ದಾರೆ. ಅವರಿಗೆ ನಾನು ರಿಪ್ಲೈ ಮಾಡಿ ಖಂಡಿತ ಬರ್ತೀನಿ ಸರ್ ಅಂತ ಹೇಳಿದ್ದೇನೆ. ಹಾಸನ್ ನ್ಯೂಸ್ ನಲ್ಲಿ ಪ್ರಸಾರವಾದ ಈ ನಮ್ಮ ಕಿರು ಪರಿಚಯದ ವಿಡಿಯೋ ನೋಡಿ ನೀವೆಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದಿರಾ. ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮ್ಮನ್ನು ಆಹ್ವಾನಿಸಿದ ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಸಿದ್ದಾಪುರ ಭದ್ರಾವತಿ ಶಿವಮೊಗ್ಗ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ರೆಡಿ ನಾನು ಭದ್ರಾವತಿ ತಲುಪಿದ್ದೇನೆ. ನೀವು ಭದ್ರಾವತಿ ತಲುಪಿದ ತಕ್ಷಣ ಕಾಲ್ ಮಾಡಿ ನಾವು ಬಂದು ಪಿಕಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಶಾಲೆ ಸೇರಲಿದ್ದೇವೆ. ಶಾಲೆ ತಲುಪಿದ ತಕ್ಷಣ ಪ್ರೋಗ್ರಾಮ್ ಶುರು ಆಯಿತು.
ಧ್ವಜಾರೋಹಣ ಮಾಡಿದ ನಂತರ ಸೈನ್ಸ್ ಎಕ್ಸಿಬಿಷನ್ ಉದ್ಘಾಟನಾ ಸಮಾರಂಭ ನಗರಸಭಾ ಸದಸ್ಯರಾದ ನಾಗರತ್ನ ಅನಿಲ್ ಕುಮಾರ್ ಅವರು ಉದ್ಘಾಟಿಸಿದರು. ನಮ್ಮ ಶಾಲೆಯ ಎಸ್ಟಿಎಂಸಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಘು ಅವರು ತಮ್ಮ ಆಸನವನ್ನು ಸ್ವೀಕರಿಸಬೇಕಂತ ಕೇಳ್ತಾರೆ. ಮಾದರಿಗಳ ಪ್ರದರ್ಶನವನ್ನು ಉದ್ಘಾಟಿಸಿದಂತಹ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಸಮೀರ್ ಪಾಷಾ ಅವರು ಈ ಒಂದೆರಡು ಮಾತನಾಡುವುದರಿಂದ ಈ ಮೂಲಕ ಕೈಗೊಂಡರು. ನಮಸ್ಕಾರ, ನಾನು ಹಾಸನದ ಸಮೀರ್. ಮೊದಲು ಮಕ್ಕಳಿಗೆ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಪೇರೆಂಟ್ಸಿಗೆ ಮತ್ತು ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಶುಭಾಶಯಗಳು. ನಾನೇನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಶಾಲೆಗೆ ಅಂತ ಬಿಟ್ಟು ಒಂದು ಗಿಫ್ಟ್ ತಗೋ ಬಂದಿದ್ದೀನಿ. ಆ ಗಿಫ್ಟ್ ಈ ಸ್ಟೇಜ್ ಮೇಲೆ ಕೊಡೋಣ ಅಂತ ಬಿಟ್ಟು ಆಸೆ ಅಷ್ಟೇ. ಈ ಚಾರ್ಟ್ ಅಲ್ಲಿ ಬ್ರಿಟಿಷ್ ಇಂಡಿಯಾ ಇಂದ ಹಿಡಿದು ರಿಪಬ್ಲಿಕ್ ಇಂಡಿಯಾ ತನಕ ಎಲ್ಲ ಕಾಯಿನ್ಗಳನ್ನ ಈ ಒಂದೇ ಚಾರ್ಟ್ ಅಲ್ಲಿ ಅಳವಡಿಸಿದ್ದೀನಿ. ಇದು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್. ಇದು ಶಾಲೆಗೆ ಒಂದು ಕೊಡುಗೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಶುಭಾಶಯಗಳನ್ನು ಕೋರಿದಂತಹ ಶ್ರೀಯುತರಿಗೆ ಧನ್ಯವಾದಗಳು ಹಾಗೂ ಅವರ ಶಾಲೆಗೆ ಕೊಡುಗೆಯನ್ನು ನೀಡಿದಂತಹ ಶ್ರೀಯುತ ಸಮೀರ್ ಪಾಷಾ ಅವರಿಗೆ ಶಾಲೆಯ ಎಸ್ಟಿಎಂಸಿ ಪರವಾಗಿ, ಶಾಲೆಯ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಯುತ ಲಕ್ಷ್ಮೀ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತುಗಳನ್ನು ಆಡಬೇಕೆಂದು ಈ ಮೂಲಕ ಕೇಳಿಕೊಟ್ಟೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಭಾಗದ ಕೌನ್ಸಿಲರ್ ಆದಂತಹ ನಾಗರತ್ನ ಮೇಡಮ್ ಅವರೇ ಹಾಗೂ ಹಾಸನದ ಖ್ಯಾತ ಯೂಟ್ಯೂಬರ್ ಆದಂತಹ ಸಮೀರ್ ಪಾಷಾ ಅವರೇ ಹಾಗೂ ನಮ್ಮ ಶಾಲಾ ಪ್ರೀತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಕುಮಾರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ರಘುಕುಮಾರ್ ಅವರೇ ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ನೀಲಮ್ಮ ಮೇಡಮ್ ಅವರಿಗೆ ಹಾಗೂ ಇಲ್ಲಿ ಪೋಷಕರು ಆಗಮಿಸಿದರೆ ಪೋಷಕರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಒಂದು ಸಂವಿಧಾನವನ್ನು ನಾವು ರಚಿಸಿಕೊಳ್ತೀವಾ ಅಂತೇಳಿ. ಸೊ 1947 ಆಗಸ್ಟ್ 15 ಸ್ವಾತಂತ್ರ್ಯ ಕೊಟ್ಟ ನಂತರ ನಮ್ಮ ದೇಶಕ್ಕೆ ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡ್ಕೋಬೇಕು ಅಂತೇಳಿ ಒಂದು ಪ್ರಶ್ನೆ ಹುಟ್ಟುತ್ತೆ. ತದನಂತರ ನಮ್ಮ ಶಾಲಾ ಪ್ರೀತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಮತ್ತು ಮುಂದಿನ ವಿದ್ಯಾರ್ಥಿಗಳಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ನಾವು ಗಣರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತೀವಿ, ಇದರ ಹಿನ್ನೆಲೆ ಏನು, ಇದರ ಮಹತ್ವ ಏನು ಅಂತ ಸ್ವಲ್ಪ ನೋಡೋದಾದ್ರೆ, ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬ್ರಿಟಿಷರು ಸುದೀರ್ಘವಾಗಿ ನಮ್ಮ ಆಳ್ವಿಕೆಯನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ನಮಗೆ ಒಂದು ಸವಾಲಿತ್ತು. ಏನಪ್ಪಾ ಅಂತಂದ್ರೆ, ನಮ್ಮ ದೇಶವನ್ನ ಆಳ್ವಿಕೆ ಮಾಡುವಂತ ನಮ್ಮ ಬೃಹತ್ ಸಂವಿಧಾನವನ್ನ ರಚಿಸಿಕೊಳ್ಳುವ ಜವಾಬ್ದಾರಿ. 1950 ಫೆಬ್ರವರಿ 20 ನಮ್ಮ ಸಂವಿಧಾನವನ್ನ ನಮಗೆ ನಾವೇ ಅಳವಡಿಸಿಕೊಂಡಿದ್ದೀವಿ. ಅದನ್ನು ನಾವು ಗಣರಾಜ್ಯ ಅಂತ ಕರೀತೀವಿ. ಗಣತಂತ್ರ ಪ್ರಜೆಗಳ ರಾಜ್ಯವಾದಂತಹ ಈ ಭಾರತದಲ್ಲಿ ಈ ಒಂದು ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆಗ ನಮ್ಮ ದೇಶ 552 ದೇಶೀಯ ಸಂಸ್ಥೆಗಳು ಇರ್ತವೆ. ಬೇರೆ ಬೇರೆ ರಾಜ್ಯ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅವನ್ನೆಲ್ಲರೂ ಒಗ್ಗಟ್ಟ ಕರ್ಕೊಂಡು ಹೋಗೋದು ದೊಡ್ಡ ಸವಾಲಾಗಿರುತ್ತೆ. ಸ್ವಾತಂತ್ರ್ಯ ಕೊಟ್ಬಿಟ್ರು. ಈಗ 552 ರಾಜ್ಯಗಳನ್ನು ಒಪ್ಪಿಸಿ ಒಂದು ಸುದೀರ್ಘವಾದಂತಹ ದೇಶವನ್ನ ಕೊಟ್ಟು ಸವಾಲಿರುತ್ತೆ. ಹಾಗಾಗಿ ಒಂದು ಸಂವಿಧಾನವನ್ನ, ವಿಶಿಷ್ಟವಾದ ಸಂವಿಧಾನವನ್ನು ರಚನೆ ಮಾಡಿಕೊಂಡು 552 ದೇಶೀಯ ಸಂಸ್ಥಾನಗಳನ್ನು ಒಟ್ಟಿಗೆ ಕರ್ಕೊಂಡು ಈ ನಾವೇನು ಭಾರತ ಅಂತ ಕರಿತೀವಿ, ನಮ್ಮ ಭವ್ಯ ಭಾರತ, ಈ ಭವ್ಯ ಭಾರತವನ್ನ ರಚನೆ ಮಾಡೋದಕ್ಕೆ, ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಸಾಕಷ್ಟು ತ್ಯಾಗ ಮತ್ತು ಬಲಿದಾನಗಳಾಗಿದೆ. ಸಾಕಷ್ಟು ಜನರ ಶ್ರಮ ಇದೆ. ದೇಶಭಕ್ತರು ಹೋರಾಟವನ್ನ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನವನ್ನು ರಚನೆ ಮಾಡುವ ಸವಾಲನ್ನು ನೀಡಿದ್ದಾರೆ. ಇವತ್ತಿಗೂ ಸಹ ನಮ್ಮ ದೇಶದ ಸಂವಿಧಾನವೂ ಸಹ ಇಡೀ ಪ್ರಪಂಚದಲ್ಲಿಯೇ ಬೃಹತ್ ಸಂವಿಧಾನ, ಲಿಖಿತ ಸಂವಿಧಾನ, ಬಲಿಷ್ಠವಾದ ಸಂವಿಧಾನ, 140 ಕೋಟಿ ಜನಸಂಖ್ಯೆಯನ್ನ, ಆಳ್ವಿಕೆಯನ್ನ ಯಾವುದೇ ರೀತಿಯಾದಂತಹ ಕೋಮು ಗಲಭೆಯಿಂದಂಗೆ ಶಾಂತಿ ಸೌಹಾರ್ದತೆಯಿಂದ
ಐಕ್ಯತೆಯನ್ನು ಸಾಧಿಸಿ ಆಳ್ವಿಕೆ ಮಾಡುವಂತಹ ಸಂವಿಧಾನ ನಮ್ಮ ಸಂವಿಧಾನವಾಗಿದೆ. ಇದು ನಮ್ಮ ಸಂವಿಧಾನ ಜಾರಿಗೆ ಬಂದ ಸಂವಿಧಾನ. ಈ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ದೇಶ ನನಗೋಸ್ಕರ ಏನ್ ಮಾಡಿದೆ ಅಂತ ನಾವು ಪ್ರಶ್ನೆಯನ್ನು ಮಾಡಬಾರ್ದು. ನಾವು ದೇಶದ ನಾಗರಿಕರಾಗಿ ದೇಶಕ್ಕೆ ಏನ್ ಕೊಡುಗೆಯನ್ನು ಕೊಡಬೇಕು, ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು ಅಂತೇಳಿ ನಾವು ಮಕ್ಕಳು ಆತ್ಮಾವಲೋಕನ ಮಾಡಬೇಕು. ದೊಡ್ಡವರಾಗ್ತಿನ ಮುಂದೆ ನೀವು ದೊಡ್ಡವರಾದ ನಂತರ ಈ ದೇಶಕ್ಕೆ ನಿಮ್ಮಿಂದ ದೊಡ್ಡ ದೊಡ್ಡ ಕೊಡುಗೆಗಳು ಬರಲಿ. ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಹಸಿವು ಇತ್ತು, ಬಡತನ ಇತ್ತು, ಮೂಢನಂಬಿಕೆ, ಅಜ್ಞಾನ, ನಿರುದ್ಯೋಗ, ಆರ್ಥಿಕವಾಗಿ ನಾವು ತುಂಬಾ ಹಿಂದುಳಿದ್ವಿ. ಒಂದು ಊಟಕ್ಕೂ ಮಾತ್ರ ಸಾಲ ಇರುವಷ್ಟು ಸಂಪತ್ತಿತ್ತು. ಆಗಿಂದ 76 ವರ್ಷದಲ್ಲಿ ಮಾತ್ರ ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತು ನನ್ನ ದೇಶ ಪ್ರಪಂಚದ ಬಲಿಷ್ಠ ದೇಶಗಳ ಸಾಲಿನಲ್ಲಿ ನಿಂತಿದೆ. ಈಗ ನಾವು ಪ್ರಪಂಚದ ಅತ್ಯಂತ ಮುಂದುವರೆದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೀವಿ. ಅದಕ್ಕೆಲ್ಲ ಕಾರಣ ನಮ್ಮ ಆದರ್ಶಗಳು, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಕೊಡುಗೆಗಳು. ಇಲ್ಲಿ ನಾಳೆ ನೀವು ಬೇಕಾದ್ರೂ ಪ್ರಧಾನಮಂತ್ರಿ ಆಗ್ಬೋದು, ನಾಳೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಮ್ಮ ಸಂವಿಧಾನ. ನೀವು ಕೂತಿರೋದು ಸಂವಿಧಾನ, ನಾವು ಮಾತಾಡ್ತಿರೋದು ಸಂವಿಧಾನ, ಇಲ್ಲಿ ಒಟ್ಟಾರೆ ಕಾರ್ಯಕ್ರಮ ನಡೆದಿರೋದು ಸಂವಿಧಾನ. ಈ ಸಂವಿಧಾನದ ಆದರ್ಶಗಳನ್ನು ನೀವೆಲ್ಲ ಅಳವಡಿಸ್ಕೊಡ್ರಿ. ಭಗವಂತ ಒಳ್ಳೆಯದನ್ನ ಮಾಡಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀಯುತರಿಗೆ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ನಾವೆಲ್ಲರೂ ಇಷ್ಟು ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅಂದ್ರೆ ನಮ್ಮ ರೈತರನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕು. ಹಾಗೂ ನಮ್ಮ ದೇಶದ ಗಡಿ ಕಾಯುವಂತಹ ಯೋಧರನ್ನು ಸ್ಮರಿಸುತ್ತಾ ಅವರಿಗೆ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾನು ಅವರನ್ನ ಸ್ಮರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಟು ದೆಮ್. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕೆಂದು ಈ ಮೂಲಕ ತಿಳಿದುಕೊಳ್ಳುತ್ತೇನೆ. ಇದಕ್ಕೆ ಮುಂಭಾಗಿರುವ ಮಕ್ಕಳಿಗೂ ಮತ್ತು ನಮ್ಮ ಎಸ್ಡಿಎಂಸಿ ಸದಸ್ಯರಿಗೂ, ಶಾಲಾ ಶಿಕ್ಷಕ ವೃಂದದವರಿಗೂ ಮತ್ತು ಊರಿನ ಗ್ರಾಮಸ್ಥರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಾತಿಗೆ ಬರೆಕೊಟ್ಟು ಹಾಸನದಿಂದ ಬಂದಿರುವಂತಹ ಸುಮಿತ್ ಪಾಷಾ ಮತ್ತು ಅವರ ಸ್ನೇಹಿತರು ಸಹ ನಮ್ಮ ಶಾಲೆಯ ವತಿಯಿಂದ ಮತ್ತು ಎಸ್ಡಿಎಂಸಿ ವತಿಯಿಂದ ಅವರಿಗೂ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಮಾತಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಂತಹ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಬೇಕೆಂದು ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಸಮರಾ ಅವರನ್ನು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡೋಣ. ಪ್ರಜಾಪ್ರಭುತ್ವದ ಹಬ್ಬವನ್ನು ಒಟ್ಟಾಗಿ ಆಚರಿಸಿ ಒಟ್ಟಾಗಿ ದೇಶದ ಶತ್ರುಗಳ ವಿರುದ್ಧ ಎದ್ದು ನಿಲ್ಲೋಣ ಅಂತ ಹೇಳುತ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಮೊಟ್ಟ ಮೊದಲಿಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಎಸ್ಡಿಎಂಪಿಯ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಕೆ ಸದಾ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಮುಂದೆ ನಿಂತು ಎಲ್ಲ ಪ್ರಶ್ನಿಸುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ. ಅವರಿಗೆ ಈ ಸಭೆಯ ಪರವಾಗಿ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಒಂದು ದೋಣಿಗೆ ಹೇಗೆ ನಾವಿಕ ಬಹಳ ಮುಖ್ಯ, ಹಾಗೆ ಒಂದು ಶಾಲೆಗೆ ಒಂದು ಮುಖ್ಯ ಶಿಕ್ಷಕರ ಅಗತ್ಯ ಇದ್ದೇ ಇರುತ್ತದೆ. ಅವರು ಕೂಡ ಈ ಕಾರ್ಯಕ್ರಮದ ಎಲ್ಲ ರೂವಾರಿಯನ್ನು ನೆರವೇರಿಸಿಕೊಂಡು ನಮ್ಮ ಈ ಕಾರ್ಯಕ್ರಮದ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಸಭೆಯಲ್ಲಿ ನಮ್ಮ ಧ್ವಜಾರೋಹಣವನ್ನು ನಿರ್ವಹಿಸಿ ನಿಮ್ಮ ಉಪಸ್ಥಿತಿಯಿಂದ ನಮಗೆ ಗೌರವವನ್ನು ನೀಡಿದ್ದೀರಿ. ನಿಮಗೆ ಈ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಲಾ ಪರವಾಗಿ ಕಿರು ಗೌರವವನ್ನು ಸ್ವೀಕರಿಸಬೇಕಂತ ಕೇಳ್ಕೊಂತೀನಿ. ಈ ಗೌರವವನ್ನು ನಮ್ಮ ಮುಖ್ಯ ಶಿಕ್ಷಕರು ನಿರ್ವಹಿಸಿಕೊಡ್ಬೇಕಾಗಿ ಕೇಳ್ಕೊಂಡು ಗೌರವವನ್ನು ಸ್ವೀಕರಿಸಿದ ಶ್ರೀಮತಿ ನಾಗರತ್ನ ಅನಿಲ್ ಕುಮಾರ್ ನಗರಸಭಾ ಸದಸ್ಯರು ಅವರಿಗೆ ನಮ್ಮ ಶಾಲಾ ಪರವಾಗಿ ಧನ್ಯವಾದಗಳು. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಸಮೀರ್ ಪಾಷಾ, ಯೂಟ್ಯೂಬರ್ ಹಾಸನ್. ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಕಿರು ಗೌರವವನ್ನು ಅರ್ಪಿಸುತ್ತಿದ್ದೇವೆ. ಇದನ್ನು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಿರ್ವಹಿಸಿಕೊಡಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮೊಂದಿಗೆ ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಾಗಿಸಿ ನಮ್ಮೊಂದಿಗೆ ಇದ್ದು ಪ್ರೇರೇಪಿಸಿದ್ದಕ್ಕೆ ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ಸಮೀರ್ ಪಾಷಾ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಗೆ ಮಾರ್ಕ್ಸ್ ಕಾರ್ಡ್ಗಳನ್ನು ದಾನವಾಗಿ ನೀಡಿದಂತಹ ಶ್ರೀಯುತ ಸಂಪತ್ ಕುಮಾರ್ ದಾನಿಗಳು ಅವರಿಗೆ ನಮ್ಮ ಶಾಲಾ ಹಾಗೂ ಎಸ್ಡಿಎಂಸಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉಪಹಾರ ಯೋಜನೆಯನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀಯುತ ವಿಲ್ಸನ್ ಬಾಬು ಹಾಗೂ ಶ್ರೀಯುತ ಇಸ್ರೇಲ್ ಯುವ ಕಾಂಗ್ರೆಸ್ ಮುಖಂಡರು, ಇವರಿಗೆ ನಮ್ಮ ಶಾಲಾ ಹಾಗೂ ಎಸ್ಡಿಎಂಸಿ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಹಾಗೂ ಎಸ್ಡಿಎಂಸಿ ಪರವಾಗಿ ಹೃತ್ಪೂರ್ವಕ ವಂದನೆಗಳು.
Hindustani, Englistani, Satila, Easy, everywhere Hindustani. ಈ ಸರ್ಕಾರಿ ಶಾಲೆ ಸುಮಾರು 70ರಿಂದ 80 ವರ್ಷ ಹಳೆಯ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ಶೌಚಾಲಯದ ಅಗತ್ಯ ಇತ್ತು ಸ್ನೇಹಿತರೆ. ಭದ್ರಾವತಿಯ ಶಾಸಕರ ಸುಪುತ್ರ ಗಣೇಶ್ ರವರು ತಮ್ಮ ಸ್ವಂತ ಖರ್ಚಿನಿಂದ ಶೌಚಾಲಯಗಳನ್ನ ನಿರ್ಮಿಸಿ ಕೊಡುತ್ತಿದ್ದಾರೆ. ಹಾಗೆ ಹೇಳುದಾದ್ರೆ ಸ್ನೇಹಿತರೆ, ಈ ಶಾಲೆಯಲ್ಲಿ ತುಂಬಾನೇ ಅಂದ್ರೆ ತುಂಬಾ ಅಗತ್ಯಗಳು ಇದಾವೆ ಸ್ನೇಹಿತರೆ. ಆದ್ರೆ ಯಾರು ಗಮನ ಹರಿಸ್ತಾ ಇಲ್ಲ. ನಾನು ಹೀಗೆ ಸುಮ್ನೆ ಸ್ನೇಹಿತರೆ ಮಕ್ಕಳ ಹತ್ರ ಮತ್ತೆ ಪೋಷಕರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿದೆ. ಪೋಷಕರಿಂದ ಬಂದ ಉತ್ತರ, ಸರ್ ಶಾಲೆ ತುಂಬಾ ಚೆನ್ನಾಗಿದೆ ಸರ್, ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಹಾಗೆ ಮಕ್ಕಳು ಕೂಡ ತುಂಬಾ ಶಿಸ್ತಿನ ವರ್ತನೆಯಿಂದ ನಡ್ಕೊಂತಾರೆ ಸರ್. ಪ್ರೈವೇಟ್ ಶಾಲೆಗಳಿಗಿಂತ ಒಂದು ಕೈ ಮೇಲಿದೆ ಅಂತ ಪೋಷಕರು ಹೆಮ್ಮೆಯಿಂದ ಹೇಳ್ಕೊಂತಾರೆ. ನನಗೆ ತುಂಬಾ ಸಂತೋಷ ಆಯ್ತು. ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 165ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಸ್ನೇಹಿತರೆ. ಈ ರೀತಿ ಸರ್ಕಾರಿ ಶಾಲೆಗಳು ಉಳಿಸೋದು ನಮ್ಮ ಕರ್ತವ್ಯ ಅಲ್ವಾ ಸ್ನೇಹಿತರೆ. ನಾವು ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇರ್ಬೋದು, ಆದ್ರೆ ನಾವು ಮತ್ತೆ ನಮ್ಮ ತಾತ ಮುತ್ತಾತ ಎಲ್ಲ ಗವರ್ಮೆಂಟ್ ಸ್ಕೂಲ್ಗಳಲ್ಲೇ ಓದ್ಕೊಂಡು ಬಂದಿರೋದು ಅಲ್ವಾ ಸ್ನೇಹಿತರೆ. ಸ್ನೇಹಿತರೆ, ಗುದ್ಲಿ ಪೂಜೆಯ ನಂತರ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ರು ವಿಲ್ಸನ್ ಬಾಬು ಮತ್ತು ಅವರ ಸಂಗಡಿಗರು. ಅವರಿಗೆ ಧನ್ಯವಾದಗಳು. ಶಾಲೆಯ ಟೀಚರ್ಸ್ ಮತ್ತು ಮಕ್ಕಳಿಗೆ ಸ್ವಲ್ಪ ಓಲ್ಡ್ ಕಾಯಿನ್ಗಳನ್ನ ಉಡುಗೊರೆಯಾಗಿ ಕೊಟ್ಟೆ ಸ್ನೇಹಿತರೆ. ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ನನಗೂ ಕೂಡ ತುಂಬಾ ಸಂತೋಷ ಆಯ್ತು ಸ್ನೇಹಿತರೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್. Thank you.